ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಒಂದು ಪವರ್ ಬ್ಯಾಂಕ್ನ ಪರ್ಚೇಸ್ ಮಾಡಬೇಕು, ಆದರೆ ನನಗೆ ಯಾವ ಪವರ್ ಬ್ಯಾಂಕ್ ತೊಗೋಬೇಕು ಅಂತ ಒಂದು ಐಡಿಯಾ ಇಲ್ಲ. ಅಂದರೆ ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿ, ನಿಮಗೆ ಈ ಪವರ್ ಬ್ಯಾಂಕ್ ಬಗ್ಗೆ ಐಡಿಯಾ ಬರುತ್ತೆ. ನಾನು ಈ ಪವರ್ ಬ್ಯಾಂಕ್ನ ತುಂಬ ವರ್ಷಗಳಿಂದ ಯೂಸ್ ಮಾಡ್ತಿದ್ದೀನಿ. ಇದು ನನ್ನ ಸೆಕೆಂಡ್ ಪವರ್ ಬ್ಯಾಂಕ್ ಅಂತಲೇ ಹೇಳ್ಬೋದು. ಮೊದಲನೇದು ನಾನು ಯೂಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಅದು ಬಂದು ನಾನು ಯೂಸ್ ಮಾಡಿರೋದು 20,000 mAh 18 ವ್ಯಾಟ್ದು. ಬಟ್ ಇವತ್ತು ನಾನು ಪರ್ಚೇಸ್ ಮಾಡಿರೋದು 20,000 mAh 33 ವ್ಯಾಟ್ದು. ಎರಡಕ್ಕೂ ಏನು ಡಿಫ್ರೆನ್ಸ್ ಇಲ್ಲ. 33 ವ್ಯಾಟ್ಗೆ 18 ವ್ಯಾಟಿಗೆ ಅಂದರೆ ಇದು 33 ವ್ಯಾಟ್ ಸ್ವಲ್ಪ ಫಾಸ್ಟಾಗಿ ಚಾರ್ಜ್ ಆಗುತ್ತೆ, ಆದರೆ ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಟಾಪ್ ಬ್ಯಾಂಡ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರು ಮ್ಯಾನುಫ್ಯಾಕ್ಚರ್ಡ್ ಮಾಡಿರುವಂಥ ಜಿಯೋಮಿ ಟೆಕ್ನಾಲಜಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡಿಂದ ಮಾರ್ಕೆಟ್ ಆಗಿ ಬರುವಂಥ MI ಅವರು ಪ್ರೆಸೆಂಟ್ ಮಾಡಿರುವಂಥ ಜಿಯೋಮಿ ಪವರ್ ಬ್ಯಾಂಕ್ 4i 20,000 mAh 33 ವ್ಯಾಟ್ಸ್ ಸೋನಿಕ್ ಚಾರ್ಜ್ ತುಂಬ ಚೆನ್ನಾಗಿದೆ, ಅಷ್ಟೇ ವರ್ತ್ ಇದೆ. ಆ ಪ್ರೈಸಿಗೆ ನಾವು ಆ ಪವರ್ ಬ್ಯಾಂಕ್ನ ತೊಗೊಂಡ್ರು ಸೂಪರಾಗಿರುತ್ತೆ. ಜೊತೆಗೆ ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಇದು ಸಿಗುತ್ತೆ. ಫೆಸ್ಟಿವಲ್ ಆಫರ್ ಬಂದಾಗಂತೂ ನಾರ್ಮಲ್ ಪ್ರೈಸಿಗಿಂತ ತುಂಬ ಕಡಿಮೆ ಬೆಲೆಯಲ್ಲಿ ನಿಮಗೆ ಇದು ಸಿಗುತ್ತೆ. ಜೊತೆಗೆ ತುಂಬ ಕಲರ್ಸ್ ಕೂಡ ಅವೈಲಬಲ್ ಇದೆ. ನಾನಿಲ್ಲಿ ತೊಗೊಂಡಿರೋದು ಆಲಿವ್ ಗ್ರೀನ್, ಮೊದಲನೇದು ನಂದು ವೈಟ್ ಇದೆ. ಇನ್ನೂ ಬೇಕಾದಷ್ಟು ಕಲರ್ಸ್ ಕೂಡ ಅವೈಲಬಲ್ ಇದೆ. ಬ್ಲ್ಯಾಕ್, ಬ್ಲೂ, ಸ್ಟ್ಯಾಂಡ್ ಸ್ಟೋನ್, ಈ ಥರ ಎಷ್ಟೋ ಕಲರ್ಸ್ಗಳು ಅವೈಲಬಲ್ ಇದೆ. ಜೊತೆಗೆ ಈ ಪವರ್ ಬ್ಯಾಂಕಲ್ಲಿ ಟ್ರಿಪಲ್ ಔಟ್ಪುಟ್ ಪೋರ್ಟ್ಸ್ ಇದೆ. ಇನ್ಪುಟ್ ಪೋರ್ಟ್ ಬಂದು USB-C, ಔಟ್ಪುಟ್ ಪೋರ್ಟ್ ಬಂದು USB-A ಆ್ಯಂಡ್ C. ಇದರ ಜೊತೆಗೆ ವ್ಯಾರಂಟಿ ಕಾರ್ಡ್ ಕೂಡ ಕೊಟ್ಟಿರ್ತಾರೆ. 1 ಇಯರ್ ನಮಗೆ ವ್ಯಾರಂಟಿ ಸಿಗುತ್ತೆ. ಜೊತೆಗೆ USB ಕೇಬಲ್ ಕೂಡ ಅವೈಲಬಲ್ ಇದೆ. ಇನ್ನು ಇದು ಒನ್ ಆಫ್ ದ ಟಾಪ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಜೊತೆಗೆ ಶಾರ್ಟ್ ಸರ್ಕ್ಯೂಟ್ ಪ್ರೊಟೆಕ್ಷನ್ ಆಗಿ ವರ್ಕ್ ಆಗುತ್ತೆ. ಸ್ಮಾರ್ಟ್ ಪವರ್ ಮ್ಯಾನೇಜ್ಮೆಂಟ್, ಔಟ್ಪುಟ್ ಓವರ್ ಕರೆಂಟ್ ಪ್ರೊಟೆಕ್ಷನ್, ಟೆಂಪ್ರೇಚರ್ ಪ್ರೊಟೆಕ್ಷನ್ ಕೂಡ ಇದು ವರ್ಕ್ ಆಗುತ್ತೆ. ಜೊತೆಗೆ ಎಲ್ಲ ಥರ ಸ್ಮಾರ್ಟ್ಫೋನ್ಗೂ ಸೂಪರ್ಬಾಗಿ ಚಾರ್ಜ್ ಆಗುತ್ತೆ ಬೇಗ. ಆ್ಯಂಡ್ರಾಯ್ಡ್, ಆ್ಯಪಲ್ ಟ್ಯಾಬ್ಲೆಟ್ಸ್, ಇಯರ್ಬಡ್ಸ್, ವಾಚಸ್ ಎಲ್ಲ ಥರ ಗೆಜೆಟ್ಸ್ಗೂ ಇದು ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ. ಜೊತೆಗೆ ಲಿಥಿಯಂ ಅಯಾನಿಂದ ಬ್ಯಾಟ್ರೀಸ್ ಎಲ್ಲ ಕಂಪೋಸ್ ಮಾಡಿದ್ದಾರೆ. 3 amps ಆಂಪ್ರೇಜ್ ಇದೆ. ಇನ್ನು ಅರ್ಧ ಗಂಟೆಯಲ್ಲಿ 50% ಅಷ್ಟು ಚಾರ್ಜ್ ಆಗುತ್ತೆ, ಅಂದರೆ ಅಷ್ಟು ಫಾಸ್ಟಾಗಿ ಇದು ವರ್ಕ್ ಆಗುತ್ತೆ. ಮೊದಲು ಪರ್ಚೇಸ್ ಮಾಡಿದಾಗ ಒಂದು 5 hours ಕಂಪ್ಲೀಟಾಗಿ ಚಾರ್ಜ್ ಮಾಡಿಟ್ಕೊಳ್ಳಿ. ಅಲ್ಲೇ ಪವರ್ ಬಟನ್ ಇರುತ್ತೆ, ಅದನ್ನು ಆನ್ ಮಾಡಿದ್ರೆ ಎಷ್ಟು ಚಾರ್ಜ್ ಆಗಿದೆ ಆಗಿಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ. ಅಷ್ಟೇ ಈಸಿಯಾಗಿ ಕ್ಯಾರಿ ಕೂಡ ಮಾಡ್ಬೋದು. ಸ್ವಲ್ಪ ದಪ್ಪ ಅಂತ ಅನಿಸಿದ್ರು, ಬಟ್ ಕ್ಯಾರಿ ಮಾಡೋದಕ್ಕೆ ತುಂಬ ಈಸಿ ಆಗಿದೆ. ಇದ್ರ ಲೆಂತ್ ಬಂದು 15.06 ಸೆಂಟಿಮೀಟರ್, ವೆಯ್ಟು 7.22 ಸೆಂಟಿಮೀಟರ್ ಆ್ಯಂಡ್ ಹೈಟ್ 2.63 ಸೆಂಟಿಮೀಟರ್ ಅಷ್ಟು ಇದೆ. ಒಳ್ಳೆ ಟಾಪ್ ಬ್ರ್ಯಾಂಡ್ ಪವರ್ ಬ್ಯಾಂಕ್ ಅಂತಲೇ ಹೇಳ್ಬೋದು. ಇದನ್ನು ಒಂದ್ಸಲ ಪರ್ಚೇಸ್ ಮಾಡಿ, ತುಂಬ ಚೆನ್ನಾಗಿದೆ, ಅಷ್ಟೇ ಫಾಸ್ಟಾಗಿ ಕೂಡ ವರ್ಕ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.